ಹಾಲು ಕೂಡ ಅನ್ಯಾಯವಾಗಿ ಹಾಲ್ ಮಾಡ್ಬಿಟ್ರಲ್ಲ. ಇವಾಗ ಅದನ್ನ ಯಾರು ಕಟ್ಕೊಡ್ತಾರೆ? ಇವಾಗ 30,000 ಹಾಲ್ ಹಾಕಿದೀವಿ ಒಳಗಡೆ. 30,000 ಯಾರು ಸರ್ ನಮ್ಗೆ ಸೆಟಲ್ಮೆಂಟ್ ಮಾಡೋದು? ಓನರ್ ಅವ್ರ ಕತೆ ನನಗೆ ಬೇಡ. ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಬಾಡಿಗೆ ಕೊಟ್ಟಿದ್ರಲ್ಲ ಅವ್ರನ್ನ ಕೇಳ್ಬೋದು. ಅಲ್ಲ, ನೀವು ಇವಾಗ ಬಂದು ಕೆಡ್ಸಿದ್ದು ನಮ್ಗೆ ಟೈಮ್ ನೋಟಿಸ್ ಕೊಟ್ಟಿಲ್ಲ. ಏನ್ ಮಧ್ಯಾಹ್ನ ಸರ್? ಮಧ್ಯಾಹ್ನ ಹೇಳ್ಬಿಟ್ರೆ ಅವಾಗ ಸರ್ ನಾವು ಹಾಲು ತೆಗಿಯೋದು. ಮಧ್ಯಾಹ್ನ ನೀವು ಬರಕ್ ಮುಂಚೆ ಲೋಡ್ ಬಂದಿರೋದು. ಒಂದು ಲೋಡು ಅದು ಸರ್, ಒಂದು ಡೋರ್ ತೆಗೆಯೋದು 10 ನಿಮಿಷ, ಒಂದು ಸ್ಟೆಪ್ ತೆಗೆಯೋದು 10 ನಿಮಿಷ. ಇದು 30,000 ಹಾಲು ನಾನು ಎಲ್ಲ ಹೊತ್ಕೊಂಡು ಹೋಗ್ಲಿ? ಈಗ ನಮ್ಗೆ ಸೆಟ್ಲು ಕೊಡಿ ಹೋಗ್ಲಿ. ಹಾಲಿನ ದರ ಕೊಡ್ಸಿ ನಮ್ಗೆ. ಈ ಐಟಮ್ಸ್ ಇಷ್ಟು ಐಟಮ್ಸ್ ನನಗೆಲ್ಲ ಹೊತ್ಕೊಂಡು ಹೋಗ್ಲಿ. ಇದು ಸರಿನಾ? ನಿಮ್ ರೂಲ್ಸ್ ಫಾಲೋ ಮಾಡಿ. ನಾವು ಮಾಡಲ್ಲ ಅಂತ ಹೇಳಿಲ್ಲ. ನಮ್ಗೆ ಈಗ ಸೆಟ್ಲ್ ಮಾಡಿ. ಮತ್ತೆ ನಾವು ಕಷ್ಟದಲ್ಲಿರೋರು ಇನ್ವೆಸ್ಟ್ಮೆಂಟ್ ಮಾಡಿರೋ ನಾವೆಲ್ಲ ಹೋಗ್ಬೇಕು ಸರ್? ಹೇಳಿ, ನಾವೇನಾರ ರೂಲ್ಸ್ ಫಾಲೋ ಮಾಡಲ್ಲ ಅಲ್ವಾ? ಇಲ್ಲ ಆಗಲ್ಲ ಅಲ್ವಾ? ಯಾರು ಹೇಳಿಲ್ಲ ಸರ್. ಹೇಳಿದ್ರೆ ನಮ್ಗೆ ಬೇಡವೇ ಬೇಡ. ಟಿವಿ ಬರ್ತಿದೆ. ನ್ಯೂಸ್ ಅಲ್ಲಿ ಹೇಳಿದ್ದಾರೆ ನಂದಿನಿ ಪಾರ್ಲರ್ ಯಾರು ಮುಟ್ಟಲ್ಲ ಗೌರ್ಮೆಂಟ್ದು ಅಂತ ನ್ಯೂಸ್ ಅಲ್ಲಿ ಹೇಳೋರು. ಮತ್ತೆ ಅದನ್ನ ಹೇಳಿದಾರಲ್ಲ, ಅದನ್ನೇನ್ ಮಾಡ್ಬೇಕು? ಡೈರಿ ಮುಟ್ಟಲ್ಲ, ಡೈರಿ ಗೌರ್ಮೆಂಟ್ KMC ಅಂತ ಯಾಕೆ ಹೇಳಿ ಸರ್? ನ್ಯೂಸ್ ಅಲ್ಲಿ ಹೇಳೋರೆ. ಅದಕ್ಕೆ ಧೈರ್ಯವಾಗಿದ್ವಿ, ನಾವೇನು ಮಾಡಲ್ಲ ಅಂತ ಕೆಲಸ ಮಾಡಬಾರ್ದು ಸರ್. ಒಂದು ದಿವಸ ಟೈಮ್ ಕೊಟ್ಬಿಟ್ಟು ಮಾಡಬೇಕು. ನಂದಿನಿ ಸಾರ ಹೆಂಗ್ರಿನ ನಿಮ್ಗೇನು ಸ್ವಲ್ಪ ಅದ್ರ ಇದು ಇಲ್ಲಿ ಬೇಡವಾ? ಸ್ವಲ್ಪ ಅದ್ರ ನಿಮ್ಗೆಲ್ಲ ನಿಮಗೆಲ್ಲ ಗೊತ್ತು. ಮೊನ್ನೆ ಹೋಗಿ ಕೊಟ್ಟು ಬಂದಿದ್ದಾರೆ. ಹಂಗೆ ಮಾತಾಡೋದು ನಾವು, ಹಂಗೆ ಮಾತಾಡೋದು. ಹೋಗಿ ಬೈರೇಗೌಡ ಹೇಳ್ರಿ ಹೋಗಿ. ಈ ಥರ ಮಾಡಬಾರ್ದು. ನೋಟಿಸ್ ಕೊಟ್ಬಿಟ್ಟು ಮಾಡಬೇಕು. ನೋಟಿಸ್ ಕೊಟ್ಬಿಟ್ಟು ಮಾಡ್ಬೇಕು ಸರ್. ಏನದು ನೋಟಿಸ್ ಕೊಟ್ಬಿಟ್ಟು ಮಾಡಬೇಕು. ನೀವು ಆಚರಣೆ ಮಾಡಬೇಕು ಎಲ್ಲಾನು. ಈ ಥರ ಅನ್ಯಾಯ ಕೆಲಸ ಮಾಡಬಾರ್ದು. ಗೌರ್ಮೆಂಟ್ KMF ತಾನಿದು ಏನು ಪ್ರೈವೇಟ್ ಅಂಗಡಿ ಇದು? KMF ನಂದಿನಿ ಮಿಟ್ಟಾದ್ರೆ ಏನು ತರೋದು? ಏನು ಆ ಥರ ಮಾತಾಡ್ತೀರಿ? ಏನದು ಏನು ತರೋದು? ಗೌರ್ಮೆಂಟ್ ತರೋದಾ? ಸರ್ಕಾರದ ಅಧಿಕಾರಿ ಇದೀನಿ. ಏನು ಸರ್ ಗೌರ್ಮೆಂಟ್ ಮಾತಾಡ್ತಾರೆ ಸಾರ್ ಅಂತ ಮಾತಾಡ್ತಾ ಇರೋದು. ಮಾತಾಡ್ತಾ ಇದ್ದೀನಿ ನಾನು. ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಅಲ್ಲ ಅಂದ್ರೆ ಏನಿದು? ಏನದು ಗೌರ್ಮೆಂಟ್ ಅಲ್ಲ ಅಂದ್ರೆ ಏನು ಹೇಳಿ? ಸರ್ಕಾರದ ಕೆಲಸ ಮಾಡುವಾಗ ನೀವು ಯಾರು ಅಡ್ಡಿ ಮಾಡಿ? ಗೌರ್ಮೆಂಟ್ ಅಂದ್ರೆ ಏನಿದು? ಸರ್ಕಾರದ ಏನ್ ಟೈಮ್ ಕೊಟ್ಟು ತಿಂತಾ ಇದ್ವಿ ನಾವೇ. ಹೌದು, ಅಲ್ಲಿ ಪಾಲ್ದಾರ ಎಷ್ಟು ಬೇಡ. ಹೊಟ್ಟೆ ಊರಿ ಕೇಳಿದ್ರೆ ನೀವು ಆ ಥರ ಮಾಡೋದಾ? ಸ್ವಲ್ಪ ಜನ ಹೊಟ್ಟೆ ಊರಿ ನಂದಿನಿ ಇರ್ತಾರೆ ಸರ್. ಅದು ನಿಮ್ಮ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸರ್ ಹೋಗುತ್ತೆ. ಹಾಗೆ ಬೇಕಾದ್ರೆ ಇಟ್ಕೊಂಡು ಹೋಗಿ ಪಾಪ ಮ್ಯಾಕ್ಸಿಮಮ್ ತಗೊಂಡ್ರೆ ರೆಫ್ರಿಜರೇಟರ್ ತಗೊಂಡ್ರೆ ನಡ್ರಪ್ಪ ಆ ಕಡೆ ನಡ್ರಿ. ನಡ್ರಿ ಆ ಕಡೆ ಹೋಗಿ ನಡ್ರಿ ಆ ಕಡೆ ನಡ್ರಿ. ನಡ್ರಿ ನಡ್ರಿ ಹೋಗಿ ಯಜಮಾನ್ರೆ ಹೋಗಿ ಹೋಗಿ ನಡ್ರಪ್ಪ ಆ ಕಡೆ ಹೋಗಿ ಹೋಗಿ ಹೇಳ್ತಾ ಇದ್ದೀನಲ್ಲ ನಾನು
ಏನ್ ಅಡ್ಡಿ ಕಟ್ಟೋದು? ಡೈರೆಕ್ಟ್ ಅವ್ರು ಹೇಳಿರೋದು ಒಂದು ನೀವು ಆಗ ಎಕಾಏಕಿ ಸ್ಟೆಪ್ ತಗೋಬೇಡಿ, ಅವ್ರಿಗೆ ಟೈಮ್ ಕೊಡು ಅಂತ ಹೇಳಿರೋದು. ಬೈರೇಗೌಡ್ರು ಏನು ಹೇಳಿರೋದು? ಹೇಳಿಲ್ಲ, ಒಂಚೂರು ಟೈಮ್ ಕೊಟ್ಟುಬಿಟ್ಟು ಜನಗಳ ಪ್ರಾಣ ಹೇಳಿರೋದು. సార్ మీరే నాలుగేళ్ళు గమ్మునుండి స్టేజ్ మీరు గమ్మునండి నా బతుకు అలా చేస్తే అలా స్టే వచ్చిందంటే మీరు గమ్మునుంది మీటర్ కూడా దొరికింది అయినా కూడా గమ్మునుంది స్టే వెకేట్ చేపించాను సార్ ఏం చేయలేదు చూడలే సార్ నేను అదే అబద్ధం లేదు సార్ నేను అబద్ధమైంది అబద్ధం మేము సృష్టించినామా సార్ హైకోర్టు స్టే సార్ నావే సుಳ್ಳು ಹೇಳ್ತಾ ಇದ್ದೀವಾ ಸುಳ್ಳ ಏನಾದ್ರು